ನಮಸ್ಕಾರ, ನಾನು ರಾಶಿಕಾ ಕರಾವಳಿ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ಸಾಮಾನ್ಯ ಹುಡುಕಾಟವೊಂದು ಅಪ್ರತಿಮ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಹೌದು, ಆಸ್ಟ್ರೇಲಿಯಾದಲ್ಲಿ ಚಿನ್ನದ ಹುಡುಕಾಟಕ್ಕೆಂದು ಹೊರಟಿದ್ದ ಒಬ್ಬ ಸಾಮಾನ್ಯ ನಿಧಿ ಬೇಟೆಗಾರನಿಗೆ ಸಿಕ್ಕಿದ್ದು ಚಿನ್ನಕ್ಕಿಂತ 1000 ಪಟ್ಟು ಮೌಲ್ಯವುಳ್ಳ ಬಾಹ್ಯಾಕಾಶದಿಂದ ಬಂದ ಅಪರೂಪದ ಉಲ್ಕಾಶಿಲೆ. ಈ ಆಶ್ಚರ್ಯಕರ ಘಟನೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದೆ. 2015ರಲ್ಲಿ ಮೆಲ್ಬೋರ್ನ್ ಬಳಿಯ ಮೆರಿಬರೋ ಪ್ರದೇಶದಲ್ಲಿ ಲೋಹಶೋಧಕ ಯಂತ್ರದೊಂದಿಗೆ ನಡೆದಿದ್ದ ಡೇವಿಡ್ ಹೋಲ್ ಎಂಬ ನಿಧಿ ಬೇಟೆಗಾರರಿಗೆ ಹಳದಿ ಜೇಡಿಮಣ್ಣಿನಿಂದ ಮುಚ್ಚಲ್ಪಟ್ಟ ಒಂದು ಕೆಂಪು ಹಳದಿ ಬಣ್ಣದ ಅತ್ಯಂತ ಭಾರವಾದ ಕಲ್ಲು ಸಿಕ್ಕಿತ್ತು. ಆ ಪ್ರದೇಶ ಆಸ್ಟ್ರೇಲಿಯಾದ ಪ್ರಸಿದ್ಧ ಗೋಲ್ಡ್ ಫೀಲ್ಡ್ಸ್ ಭಾಗವಾಗಿದ್ದರಿಂದ ಡೇವಿಡ್ಗೆ ಇದು ಚಿನ್ನದ ಗಟ್ಟಿಯೇ ಎಂಬ ದೃಢ ನಂಬಿಕೆ ಬಂತು. ಚಿನ್ನಕ್ಕಾಗಿ ಹುಡುಕಿದ ಡೇವಿಡ್ ಹೋಲ್ಗೆ ಸಿಕ್ಕಿದ್ದು ಚಿನ್ನಕ್ಕಿಂತ 1000 ಪಟ್ಟು ಮೌಲ್ಯವುಳ್ಳ ಬಾಹ್ಯಾಕಾಶದ ನಿಧಿ. 2019ರಲ್ಲಿ ಈ ಆವಿಷ್ಕಾರ ವಿಶ್ವಾದ್ಯಂತ ಸುದ್ದಿಯಾಯಿತು. ಇಂದಿಗೂ ಈ ಕಥೆಯನ್ನ ಚಿನ್ನಕ್ಕಾಗಿ ಹುಡುಕಿದವನಿಗೆ ಸಿಕ್ಕಿದ್ದು ಇಡೀ ವಿಶ್ವ ಎಂದೇ ಕರೆಯಲಾಗುತ್ತೆ. ಯಾವುದಕ್ಕೂ ತಗ್ಗದ ಈ ಕಲ್ಲು ಮನೆಗೆ ತಂದು ಆ ಕಲ್ಲನ್ನ ಒಡೆಯಲು ಡೇವಿಡ್ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾನೆ. ಕಲ್ಲು, ಗರಗಸ, ಆಂಗಲ್ ಗ್ರೈಂಡರ್, ಡ್ರಿಲ್, ಭಾರೀ ಸುತ್ತಿಗೆ, ಆಮ್ಲ ಕೂಡ ಬಳಸಿದ್ದರೂ ಕಲ್ಲು ಸ್ವಲ್ಪವೂ ಗೀಚಲಿಲ್ಲ. ಅದರಂತೆ ಯಾವ ಉಪಕರಣವೂ ಕೂಡ ಇದರ ಮೇಲೆ ಪ್ರಭಾವವನ್ನ ಬೀರಲಿಲ್ಲ. ಕೊನೆಗೆ ಡೇವಿಡ್ ತನ್ನ ಸೋಲನ್ನ ಒಪ್ಪಿಕೊಂಡು ಆ ಕಲ್ಲನ್ನ ಮೆಲ್ಬೋರ್ನ್ ವಸ್ತು ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋದ. 4.6 ಶತಕೋಟಿ ವರ್ಷಗಳ ಹಳೆಯ ಕಲ್ಲಿಗೆ ಮೆರಿಬರೋ ಉಲ್ಕಾಶಿಲೆ ವಿಜ್ಞಾನಿಗಳು ಎಂದು ಹೆಸರಿಟ್ಟರು. ಜೊತೆಗೆ ಹಲವಾರು ಪರೀಕ್ಷೆಗಳ ಪ್ರಕಾರ ಇದು 4.6 ಶತಕೋಟಿ ವರ್ಷಗಳಷ್ಟು ಪ್ರಾಚೀನ, ಅಂದರೆ ನಮ್ಮ ಸೌರವ್ಯೂಹದಷ್ಟೇ ಹಳೆಯದು ಎಂದು ತಿಳಿಯಿತು. ಜೊತೆಗೆ ಇದು ಅತ್ಯಂತ ಅಪರೂಪದ ಕಾರ್ಬೋನೇಸಿಯಸ್ ಕಾಂಡ್ರೈಟ್ ಬಗೆಯ ಉಲ್ಕಾಶಿಲೆಯಾಗಿದ್ದು ಇದರಲ್ಲಿ ಅಮೈನೋ ಆಮ್ಲಗಳಿದ್ದು ಜೀವದ ಉಗಮಕ್ಕೆ ಸಂಬಂಧಿಸಿದ ರಾಸಾಯನಿಕಗಳಿವೆ. ಹಾಗಾಗಿ 17 ಕೆಜಿ ತೂಕದ ಈ ಉಲ್ಕಾಶಿಲೆಯು ಈಗ ಮೆಲ್ಬೋರ್ನ್ ವಸ್ತು ಸಂಗ್ರಹಾಲಯದ ಅತ್ಯಮೂಲ್ಯ ಆಸ್ತಿಯಾಗಿದೆ.